ಸಬ್ಸ್ಕ್ರೈಬ್ ಆಗಿ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋಗಳನ್ನ ಎಲ್ಲರಿಗಿಂತ ಮುಂಚೆ ನೋಡ್ಲಿಕ್ಕೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವೆಲ್ಕಮ್ ಬ್ಯಾಕ್. ಇನ್ಫೋಟೆಕ್ ಕನ್ನಡದ ಇನ್ನೊಂದು ಪವರ್ಫುಲ್ ಆದಂತಹ ವಿಡಿಯೋ, ನಿಮಗೆ ಡೆಡಿಕೇಟೆಡ್ ಆದಂತಹ ವಿಡಿಯೋ. ಆನ್ಲೈನ್ ದುಡಿಮೆಯಲ್ಲಿ ಯಾಕೆ ತುಂಬಾ ಜನ ಫೇಲ್ ಆಗ್ತಾರೆ? 95% ಅಷ್ಟು ಜನ ಆನ್ಲೈನ್ ದುಡಿಮೆ ಮಾಡ್ಲಿಕ್ಕೆ ಹೋದಾಗ ಫೇಲ್ ಆಗ್ತಾರೆ. ಯಾಕೆ ಫೇಲ್ ಆಗ್ತಾರೆ, ಹೇಗೆ ಫೇಲ್ ಆಗ್ತಾರೆ ಅನ್ನೋದನ್ನ ಅಗೇನ್ ನಾನಿಲ್ಲಿ ನಿಮಗೆ 5 ಪಾಯಿಂಟ್ಸ್ ಗಳ ಮೂಲಕ ತಿಳಿಸ್ಕೊಡುವಂತಹ ಪ್ರಯತ್ನ ಪಡ್ತಾ ಇದ್ದೀನಿ. ತುಂಬಾ ಜನ ಆನ್ಲೈನ್ ದುಡಿಮೆ ಅಂದ್ರೆ ಬಿಡಪ್ಪ, ಅದು ಹೌ ಟು ಅರ್ನ್ ಆನ್ಲೈನ್ ಅಂತ ಹೇಳಿ ಸರ್ಚ್ ಅಲ್ಲಿ ಹಾಕ್ತಾರೆ. ಅದೇ ರೀತಿ ಹೌ ಟು ಮೇಕ್ ಮನಿ ಆನ್ಲೈನ್ ಅಂತ ಹೇಳಿ ಸರ್ಚ್ ಅಲ್ಲಿ ಹಾಕ್ತಾರೆ. ಅದೇ ರೀತಿ ಯಾವ್ದಾದ್ರು ಆಪ್ಸ್ ಇದಾರೆ ಅಂತಂದ್ರೆ ಅದರಲ್ಲಿ ಹಾಕಿ ತುಂಬಾ ಫೇಲ್ಯೂರ್ಸ್ ಗಳನ್ನ ನೋಡ್ತಾರೆ. ಸೊ ಈ ರೀತಿಯಾದಂತಹ ಬಹಳಷ್ಟು ರಿಸಲ್ಟ್ ಗಳ ನಂತರ ನಮಗೇನಾಗತ್ತೆ ಅಂತಂದ್ರೆ ಆನ್ಲೈನ್ ದುಡಿಮೆ ಅನ್ನೋದು ಸಾಕಪ್ಪ ಸಾಕು ಅಂತ ಹೇಳಾಗ್ಬಿಡುತ್ತೆ. ಆದ್ರೆ ಇಲ್ಲಿ ನಾನು ಆ 5 ತಪ್ಪುಗಳು ನೀವೇನೇನ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಕೊಡುವಂತಹ ಪ್ರಯತ್ನ ಪಡ್ತೀನಿ. ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಯಾರ್ಯಾರು ಆನ್ಲೈನ್ ಅರ್ನಿಂಗ್ ಮಾಡ್ಬೇಕು ಅಂತ ಹೇಳಿ ಹೊರಟಿದ್ದಾರೆ ಅಥವಾ ಯಾರ್ಯಾರು ಆನ್ಲೈನ್ ಅಲ್ಲಿ ಫೇಲ್ಯೂರ್ ಗಳನ್ನ ಈಗಾಗಲೇ ಕಂಡುಕೊಂಡಿದ್ದಾರೆ ಅವರಿಗೆ ಸೊಲ್ಯೂಷನ್ ಆದಂತಹ ವಿಡಿಯೋ ಸಹ ಇದಾಗಿದೆ. ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೂ ಈ ವಿಡಿಯೋ ಚಾನಲ್ಗೆ ನೀವು ಫಸ್ಟ್ ಟೈಮ್ ಬಂದಿದ್ದೀರಾ ಅಂತಂದ್ರೆ ಈ ವಿಡಿಯೋ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಸದಾಕಾಲ ನೋಟಿಫೈ ಆಗಿರಬಹುದು. ನನ್ನ ಹೆಸರು ಸಮಿ, ನೀವು ನೋಡ್ತಾ ಇದ್ದೀರಾ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ಯಾವಾಗ ಆನ್ಲೈನ್ ದುಡಿಮೆ ಬಗ್ಗೆ ಹೋಗ್ತೀವಿ ನಮಗೆ ತುಂಬಾ ರಿಸಲ್ಟ್ಸ್ ಗಳನ್ನ ನಾವು ಚೆಕ್ ಮಾಡ್ತಾ ಹೋಗ್ತೀವಿ. ನಾವು ಯಾವ ರೀತಿ ಅರ್ನ್ ಮಾಡಬಹುದು, ಬೇರೆಯವ್ರು ಎಷ್ಟು ಅರ್ನ್ ಮಾಡ್ತಾ ಇದಾರೆ, ಅವ್ರು ಎಷ್ಟು ಅರ್ನ್ ಮಾಡ್ತಾ ಇದಾರೆ, ಇವ್ರೆಷ್ಟು ಅರ್ನ್ ಮಾಡ್ತಾ ಇದಾರೆ, ಹೀಗೆ ಬಹಳಷ್ಟು ಕಡೆ ನಾವೇನ್ ಮಾಡ್ಕೊಳ್ತಾ ಹೋಗ್ತೀವಿ. ಇವರ ಡಾಲರ್ಸ್ ಗಳನ್ನ ಅರ್ನ್ ಮಾಡಂತಹ ಒಂದು ರೀಸನ್ ಗಳನ್ನ ನೋಡ್ಕೊಂಡ್ಬಿಟ್ಟು ಅಥವಾ ಅವರ ವೇಗಳನ್ನ ನೋಡ್ಬಿಟ್ಟು ನಾವು ಕನ್ಫ್ಯೂಸ್ ಆಗ್ತಾ ಹೋಗ್ತೀವಿ. ಆದ್ರೆ ಈ ತರದ ರೀಸನ್ಗಳು ಯಾವ್ಯಾವ ರೀತಿ ಬರುತ್ತೆ, ಈ ತರದ ಪ್ರಾಬ್ಲಮ್ಸ್ ಗಳು ನಿಮ್ಗೆ ಯಾವ್ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾನು 5 ಪಾಯಿಂಟ್ಸ್ ಗಳಲ್ಲಿ ಮತ್ತೆ ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ, ತುಂಬಾ ಕನ್ಫ್ಯೂಷನ್ ಬೇಡ. ಆದಷ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಕ್ಕೆ ಪ್ರಯತ್ನ ಪಡಿ. ಯಾಕೆಂದ್ರೆ ನಿಮ್ಮ ಸಕ್ಸಸ್ಸಿನ ಸೀಕ್ರೆಟ್ ಅನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ತಾಳ್ಮೆ. ತಾಳ್ಮೆ ಅಂದ್ರೆ ಪೇಷನ್ಸ್ ಇರಬೇಕು. ನೀವು ಆನ್ಲೈನ್ ಅಲ್ಲಿ ಜರ್ನಿ ಮಾಡಕ್ ಹೋದಾಗ, ಆನ್ಲೈನ್ ಅಲ್ಲಿ ದುಡಿಮೆ ಮಾಡಕ್ ಹೋದಾಗ ಬಹಳಷ್ಟು ಜನ ಏನ್ ಮಾಡ್ತಾರೆ ತಪ್ಪನ್ನ ಅಂತಂದ್ರೆ ತುಂಬಾ ಅರ್ಜೆನ್ಸಿಯನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಯಾವಾಗ ಅರ್ಜೆನ್ಸಿಯನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ ಅವರು ತಮ್ಮ ತಾಳ್ಮೆಯನ್ನ ಕಳ್ಕೊಂಡ್ ಬಿಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಆನ್ಲೈನ್ ದುಡಿಮೆ ಅನ್ನೋದು ಓವರ್ ನೈಟ್ ಸಕ್ಸಸ್ ಅಲ್ಲ. ನೀವು ಇವಾಗ ಯಾವ್ದೋ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ, ಅದ್ರಲ್ಲಿ ಆನ್ಲೈನ್ ಅಲ್ಲಿ ಏನಾದ್ರು ವರ್ಕ್ ಮಾಡ್ತಾ ಇದ್ರೆ, ಗೇಮ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದರಲ್ಲಿ ನಿಮಗೆ ಬೆಳಕರಿಯೋ ತನಕ ನಿಮಗೆ $10, $20, $50 ಈ ತರ ಯಾವ್ದು ಆಗೋದಿಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕು, ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಪದೇ ಪದೇ ಆ ವರ್ಕ್ ಅನ್ನ ನೀವು ಮಾಡ್ತಾ ಇರ್ಬೇಕಾಗುತ್ತೆ. ಸೊ ಇದು ರೆಗ್ಯುಲರ್ ಯಾವಾಗ ನೀವು ಮಾಡ್ತಾ ಹೋಗ್ತೀರಾ ಅವಾಗ ಮಾತ್ರ ನಿಮಗೆ ಆನ್ಲೈನ್ ಇಂದ ದುಡಿಮೆ ಆಗುತ್ತೆ. ಹೌದು, ಇದರಲ್ಲಿ ಬೇರೆ ಇರುತ್ತೆ. ಈಗ ಆಪ್ಸ್ ಗಳಲ್ಲಿ ಒಂದು ಆಪ್ ಅಲ್ಲಿ ಒಂದು 50 ಸೆಂಟ್ ಸಿಗ್ಬಹುದು, ಅಥವಾ ಇನ್ನೊಂದು ಆಪ್ ಅಲ್ಲಿ ತುಂಬಾ ಕಡಿಮೆ ಸಿಗ್ಬಹುದು. ಈ ತರ ಬೇರೆ ಬೇರೆ ಆಪ್ ಗಳಲ್ಲಿ ಅಥವಾ ಬೇರೆ ಬೇರೆ ಪ್ರಾಡಕ್ಟ್ ನೀವು ಏನಾದ್ರೂ ಸೆಲ್ ಮಾಡ್ತಾ ಇದ್ದೀರಾ, ಪ್ರಮೋಟ್ ಮಾಡ್ತಾ ಇದ್ದೀರಾ ಆನ್ಲೈನ್ ಅಲ್ಲಿ, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಥವಾ ಬೇರೆ ಯಾವ್ದಾದ್ರು ಪ್ರಾಡಕ್ಟ್ ಅಂತಂದ್ರೆ ಅದರಲ್ಲಿ ಬೇರೆ ಬೇರೆ ತರದಾದಂತಹ ಬೆನಿಫಿಟ್ಸ್ ಗಳು ಬರ್ತಾ ಹೋಗಬಹುದು. ಆದರೆ ನೀವು ಕನ್ಸಿಸ್ಟೆನ್ಸಿ ಇರಬೇಕು, ರೆಗ್ಯುಲಾರಿಟಿ ಇರಬೇಕು, ಪೇಷನ್ಸ್, ತಾಳ್ಮೆಯನ್ನ ನೀವು ಕಾಯ್ದಿಟ್ಕೊಳ್ಬೇಕು. ಅವಾಗ ಮಾತ್ರ ನಿಮಗೆ ಪರ್ಫೆಕ್ಟ್ ಆದಂತಹ ಸಕ್ಸಸ್ ಸಿಗ್ಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಎರಡನೇದು ಫೋಕಸ್ ಆನ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್. ಅಂದ್ರೆ ಈ ಇನ್ಫಾರ್ಮೇಶನ್ ಅನ್ನ ನೀವು ಯಾರಿಗೆ ಕೊಡಬೇಕು ಅಂದ್ರೆ ನಿಮ್ಮ ಎದುರುಗಡೆಯವರಿಗೆ ಕೊಡಬೇಕು. ಫಾರ್ ಎಕ್ಸಾಂಪಲ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು? ಆನ್ಲೈನ್ ಪ್ರಾಡಕ್ಟ್ಸ್ ಗಳನ್ನ ಇನ್ನೊಬ್ಬರಿಗೆ ಪ್ರಮೋಟ್ ಮಾಡುವಂತದ್ದು, ಅದರಿಂದ ನಿಮಗೆ ಕಮಿಷನ್ ಸಿಗುತ್ತೆ. ಹೌದಾ? ಇದು ಅಫಿಲಿಯೇಟ್ ಮಾರ್ಕೆಟಿಂಗಿನ 1 ಸೆಂಟೆನ್ಸಿನ ಆನ್ಸರ್. ಸೊ ಇದರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಬೇಕು ಅಂದ್ರೆ ನಿಮಗೆ ಇನ್ಫಾರ್ಮೇಶನ್ ಐ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ, ಅದರಲ್ಲಿ ಕಂಪ್ಲೀಟ್ ಆದಂತಹ ಡೀಟೇಲ್ ಇರುತ್ತೆ, ನೀವು ಅದನ್ನ ನೋಡಬಹುದು. ಸೊ ಮುಂದುವರಿತಾ, ಅಫಿಲಿಯೇಟ್ ಪ್ರೋಗ್ರಾಮ್ ಅಲ್ಲಿ ಏನಾಗುತ್ತೆ, ನೀವು ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡ್ತಾ ನೀವು ಸರ್ವಿಸ್ ಅನ್ನ ಪ್ರಮೋಟ್ ಮಾಡ್ತಾ ಇರ್ತೀರಾ. ನೀವು ಎದುರುಗಡೆಯವರಿಗೆ ತುಂಬಾ ಇನ್ಫಾರ್ಮೇಶನ್ ಕೊಡ್ಲಿಲ್ಲ, ಅವ್ರಿಗೆ ಬೇಕಾದಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಲ್ಲ ಅಂದ್ರೆ ಆ ಪ್ರಾಡಕ್ಟ್ ಸೆಲ್ ಆಗೋದಿಲ್ಲ. ಸೆಲ್ ಆಗದೆ ಇದ್ದಾಗ ನಿಮಗೆ ಫೇಲ್ಯೂರ್ ನೀವು ಫೇಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇನ್ಫಾರ್ಮೇಶನ್ ಅನ್ನ ನೀವು ಎದುರುಗಡೆಯವರಿಗೆ ಕನ್ವೆ ಮಾಡಬೇಕು. ಅವಾಗ ಮಾತ್ರ ನಿಮಗೆ ಅದರ ಬೆನಿಫಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಮೂರನೇದು, ಒಂದು ವಿಚಾರದ ಬಗ್ಗೆ ಅಥವಾ ಒಂದು ಕಾನ್ಸೆಪ್ಟಿನ ಬಗ್ಗೆ ಕಾನ್ಸಂಟ್ರೇಷನ್ ಮಾಡದೇ ಇರುವಂತದ್ದು. ನಮ್ಮ ಹಿಂದಿನ ವಿಡಿಯೋಗಳಲ್ಲೂ ಸಹ ನಾವು ಬಹಳಷ್ಟು ಹೇಳಿದೀವಿ. ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನ ಅಥವಾ ಸರ್ವಿಸ್ ಅನ್ನ ಪ್ರಮೋಟ್ ಮಾಡಬೇಕು ಅಂತಂದ್ರೆ ಅದು ಯಾವ ಇಂಡಸ್ಟ್ರಿಗೆ ಸಿಕ್ಕಿರಂತಹ ಪ್ರಾಡಕ್ಟ್
ಅಥವಾ ಯಾವ ಇಂಡಸ್ಟ್ರಿಗೆ ಸಿಕ್ಕಿರಂತಹ ಸರ್ವಿಸ್ ಅನ್ನೋದನ್ನ ನಾವು ಮೊದಲು ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಯಾರು ಹೇಳಿದ್ರು ಎಲೆಕ್ಟ್ರಾನಿಕ್ ಸೆಕ್ಟರ್ ಅಲ್ಲಿ ತುಂಬಾ ಬೆನಿಫಿಟ್ ಇದೆ ಅಂತ ಹೇಳಿ ನಾವು ಅದ್ರ ಬಗ್ಗೆ ಪ್ರಮೋಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಅಥವಾ ಬೇರೆ ಯಾರೋ ಹೇಳಿದ್ರು ಇಲ್ಲ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಬಹಳಷ್ಟು ಪ್ರಾಫಿಟ್ ಇದೆ, ನಾವು ಅದ್ರ ಬಗ್ಗೆ ಪ್ರಮೋಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಯಾರೋ ಹೇಳಿದ್ರು ಆಪ್ ನೀವು ಇನ್ ಕೇಸ್ ಡೌನ್ಲೋಡ್ ಮಾಡ್ಕೊಂಡ್ರಿ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಅದರಲ್ಲಿ ಬೆನಿಫಿಟ್ ಜಾಸ್ತಿ ಇದೆ ಅಂತ ಹೇಳಿ ಅವಾಗ ಏನ್ ಮಾಡ್ತೀರಾ, ನೀವು ಎರಡನ್ನು ಬಿಟ್ಬಿಡ್ತೀರಾ. ಯಾವುದು ಹೆಲ್ತ್ ಕೇರ್ ಇಂಡಸ್ಟ್ರಿನೂ ಬಿಟ್ಬಿಡ್ತೀರಾ, ಈ ಕಡೆ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿನೂ ಬಿಟ್ಬಿಡ್ತೀರಾ. ಫೈನಲ್ ನೀವು ಎಲ್ಲಿಗೆ ಬರ್ತೀರಾ, ಮೊಬೈಲ್ ಆಪ್ ಕಡೆ ಬರ್ತೀರಾ. ಅವಾಗ ಏನಾಗುತ್ತೆ, ಯಾವುದು ಶೈನಿ ಕಾಣುತ್ತೆ, ಯಾವುದು ನಿಮಗೆ ಮಿಂಚತ್ತೆ ಆ ವಸ್ತು ಮೇಲೆ, ಪ್ರಾಡಕ್ಟ್ ಮೇಲೆ ಅದರಲ್ಲಿ ನೀವು ಫೋಕಸ್ ಮಾಡ್ತಾ ಹೋದಾಗ ನಿಮ್ಮ ಮೇನ್ ಏಮ್ ಏನಿರುತ್ತೆ ಅದನ್ನ ನೀವು ಮರೆತು ಬಿಡ್ತೀರಾ, ಅದರ ಬಗ್ಗೆ ನೀವು ಫೋಕಸ್ ಮಾಡಲ್ಲ. ಸೊ ಹಾಗಾಗಿ ಒಂದೇ ಥಿಂಗ್ ಮೇಲೆ, ಒಂದೇ ಪ್ರಾಡಕ್ಟ್ ಮೇಲೆ, ಒಂದೇ ನೀಶ್ ಮೇಲೆ ನೀವು ನಿಮ್ಮ ಫೋಕಸ್ ಅನ್ನ ಇಡಬೇಕಾಗತ್ತೆ. ಅವಾಗ ಮಾತ್ರ ನಿಮಗೆ ಸಕ್ಸಸ್ ಸಿಗ್ಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ನಾಲ್ಕನೇದು, ನಾವು ಅದ್ರ ಮೇಲೆ ಇರಂತಹ ನಂಬಿಕೆ, ಅಂದ್ರೆ ಆನ್ಲೈನ್ ದುಡಿಮೆ ಮೇಲೆ ಇರಂತಹ ನಂಬಿಕೆ. ನೀವು ಯಾವುದೇ ವರ್ಕ್ ಅನ್ನ ಮಾಡಿ, ನೀವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿದಾಗ ಅದ್ರ ಮೇಲೆ ನಿಮಗೆ ನಂಬಿಕೆ ಇರಬೇಕಾಗುತ್ತೆ. ಬಹಳಷ್ಟು ಸಮಯದಲ್ಲಿ ನಾವೇನ್ ಮಾಡ್ತೀವಿ, ನಾವು ಯಾವುದೇ ರೀತಿಯಾದಂತಹ ವರ್ಕ್ಗಳನ್ನ ಮಾಡೋದ್ರಲ್ಲಿ ನಮ್ಮ ನಂಬಿಕೆಯನ್ನೇ ಕಳ್ಕೊಂಡ್ಬಿಡ್ತೀವಿ. ನಾವು ಆ ವರ್ಕ್ ಆನ್ಲೈನ್ ದುಡಿಮೆ ಏನಿರುತ್ತಲ್ಲ ಅದನ್ನ ಸ್ಟ್ರಿಕ್ಟ್ ಆಗಿ ಮಾಡೋದೇ ಇಲ್ಲ. ನಾವೇನು 9 to 5 ಅಥವಾ ಏನಾದ್ರೂ ಆಫೀಸ್ ಜಾಬ್ ಮಾಡ್ತೀವಿ ಅಥವಾ ಏನಾದ್ರೂ ಬೇರೆ ವರ್ಕ್ ಮಾಡ್ತೀವಿ ಅಂದ್ರೆ ಅದರಲ್ಲಿ ಫುಲ್ ಕಮಿಟ್ಮೆಂಟ್ ಇರ್ತೀವಿ. ಅದರಲ್ಲಿ ನಮಗೆ ಬಾಸ್ ಬೈತಾರಪ್ಪ, ಇಲ್ಲ ನಮಗೆ ಯಾರೋ ಒಬ್ರು ಹೇಳೋರಿದ್ದಾರೆ ಕೇಳೋರಿದ್ದಾರೆ ಅಂತ ಹೇಳಿ ಅದ್ರಲ್ಲಿ ಕರೆಕ್ಟ್ ಆಗಿ ವರ್ಕ್ ಮಾಡ್ತೀರಾ. ಆನ್ಲೈನ್ ದುಡಿಮೆ ಅಂದ ತಕ್ಷಣ ಒಂದ್ ದಿವಸ ಮಾಡ್ತೀರಾ, ಇನ್ನೊಂದ್ ದಿವಸ ಮಾಡಲ್ಲ. ಒಂದ್ ದಿವಸ 5 ನಿಮಿಷ ಕೊಟ್ರೆ ಇನ್ನೊಂದ್ ದಿವಸ 2 ನಿಮಿಷನೂ ಕೊಡಲ್ಲ. ಒಂದ್ ದಿವಸ ತಲೆ ಕೆಡಿಸ್ಕೊಂಡು 1 ಗಂಟೆಗಳ ಕಾಲ ಆನ್ಲೈನ್ ದುಡಿಮೆ ಮೇಲೆ ಕುತ್ಕೊಂಡು ಇದ್ರಲ್ಲಿ ಅರ್ನಿಂಗೇ ಇಲ್ಲ ಅಂತ ಹೇಳಿ ಎದ್ದು ಬರ್ತೀರಾ. ಸೊ ಇಲ್ಲೇನಾಗತ್ತೆ, ಕನ್ಸಿಸ್ಟೆನ್ಸಿನೂ ಇರಲ್ಲ ನಿಮ್ದು, ರೆಗ್ಯುಲರ್ ಆಗಿ ನೀವು ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಲ್ಲ. ಅವಾಗ ಏನಾಗುತ್ತೆ, ನಿಮಗೆ ನಂಬಿಕೆ ಅನ್ನೋದು ಹೊರಟೋಗ್ಬಿಡುತ್ತೆ. ನೀವು ಅದ್ರ ಬಗ್ಗೆ ಇರಂತಹ ಬಿಲೀಫ್ ಏನಿರುತ್ತೆ ಅದನ್ನ ನೀವು ಕಳ್ಕೊಳ್ತಾ ಹೋಗ್ತೀರಾ. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂತಂದ್ರೆ ನಮ್ಮ ಅಫಿಲಿಯೇಟ್ ಮಾರ್ಕೆಟಿಂಗಿನ ಪ್ರೋಗ್ರಾಮ್. ನಾವೇನ್ ಮಾಡ್ತೀವಿ, ನಿಮಗೆ ಪ್ರತಿ ದಿವಸ ಡೆಡಿಕೇಟೆಡ್ ಟೈಮ್ ಅನ್ನ ಫಿಕ್ಸ್ ಮಾಡಿ ಅಂತ ಹೇಳಿ ಗೈಡ್ ಮಾಡ್ತೀವಿ. ನಿಮ್ಮ ಪ್ರೋಗ್ರೆಸ್ ಅನ್ನ ನಾವು ಅನಲೈಸ್ ಮಾಡ್ತೀವಿ, ನಿಮ್ಮ ಸಕ್ಸಸ್ ಕಡೆ ನಾವು ನಿಮಗೆ ಕರ್ಕೊಂಡು ಹೋಗ್ತೀವಿ. ಸೊ ಈ ರೀತಿಯಾದಂತಹ ಬಹಳಷ್ಟು ವಿಚಾರಗಳು ನಮ್ಮ ಅಫಿಲಿಯೇಟ್ ಪ್ರೋಗ್ರಾಮ್ ಅಲ್ಲಿ ತುಂಬಾ ಡಿಟೇಲ್ ಆಗಿ ಹೇಳ್ತಾ ಹೋಗಿದ್ದೀವಿ. ಯಾಕೆ ನಾನು ಅದನ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಸಕ್ಸಸ್ಸಿನ ಸೀಕ್ರೆಟ್ ಏನಿರುತ್ತೆ ಅದು ನಿಮ್ಮ ಸೀರಿಯಸ್ನೆಸ್ ಮೇಲೆ ಇರುತ್ತೆ. ಹಾಗಾಗಿ ಆ ಸೀರಿಯಸ್ನೆಸ್ ಅನ್ನ ತಂದ್ಕೊಡಂತ ಪ್ರಯತ್ನ ನಮ್ಮ ಕೋರ್ಸ್ ಅಲ್ಲಿ ನಾವು ಮಾಡ್ಕೊಡ್ತೀವಿ. ಹಾಗೇನಾದ್ರೂ ನೀವು ಅಫಿಲಿಯೇಟ್ ಪ್ರೋಗ್ರಾಮ್ ಅನ್ನ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ನಿಮಗೆ ಗೊತ್ತಿದೆ, ನಮ್ಮ ರೆಗ್ಯುಲರ್ ನಂಬರ್ ಏನಿದೆ 9900553303 ಈ ನಂಬರಿಗೆ ನೀವು ಕಾಲ್ ಮಾಡಿ, ಹಾಗೂ ಅದರಿಂದ ನೀವು ನಿಮ್ಮ ಕೋರ್ಸ್ ಅನ್ನ ಪರ್ಚೇಸ್ ಮಾಡಬಹುದು. ಅದೇ ರೀತಿಯಾಗಿ 5ನೇದು, ಡೈಲಿ ಚಾಲೆಂಜಸ್ ಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಇರೋದು. ಡೈಲಿ ಚಾಲೆಂಜಸ್ ಏನಿರುತ್ತೆ, ನಾವು ಆನ್ಲೈನ್ ದುಡಿಮೆ ಮಾಡಕ್ ಹೋಗ್ತಾ ಇದೀವಿ, ಅದ್ರಲ್ಲಿ ನಮಗೆ ಫೇಲ್ಯೂರ್ ಬರ್ತಾ ಇದೆ, ಪ್ರಾಬ್ಲಮ್ ಬರ್ತಾ ಇದೆ, ಅದರಲ್ಲಿ ಡೈಲಿ ಚಾಲೆಂಜಸ್ ಏನಿದೆ ಅಂತ ಹೇಳಿ. ಡೈಲಿ ಚಾಲೆಂಜಸ್ ಅಂತಂದ್ರೆ ನೀವು ಪ್ರತಿ ದಿವಸ ಅಪ್ಡೇಟೆಡ್ ಆಗಿರಬೇಕು, ನಿಮ್ಮ ಜನರಿಗೆ, ನಿಮ್ಮ ಕೇಳುಗರಿಗೆ ಕಾಂಟೆಂಟ್ ಅನ್ನ ಕೊಡ್ತಾ ಇರಬೇಕು, ಅವರಿಗೆ ನೀವು ಮರಿಬಾರ್ದು, ಅವರು ನಿಮಗೆ ಮರೆಯೋ ತರ ಇರಬಾರ್ದು. ಸೊ ಈ ರೀತಿ ಯಾವಾಗಿರುತ್ತೆ ಅವಾಗ ನೀವು ಪರ್ಫೆಕ್ಟ್ ಆಗಿ ನಿಮ್ಮ ಕಾಂಟೆಂಟ್ ಅನ್ನ ಅವರಿಗೆ ಡೆಲಿವರ್ ಮಾಡ್ಬೋದು, ಅವರಿಗೆ ಹೇಳ್ಬೋದು. ಯಾವಾಗ ನೀವು ಮರ್ತಿ ನೀವು ನಿಮ್ಮ ಕೆಲಸಗಳಲ್ಲಿ ಆಗ್ಬಿಡ್ತೀರಾ, ಅವಾಗ ಏನಾಗುತ್ತೆ, ನಿಮ್ಗಿಂತ ಎಕ್ಸ್ಪರ್ಟ್ ಬೇರೆ ಯಾರೋ ಇರ್ತಾರೆ, ನಿಮ್ಗಿಂತ ಈ ಫೀಲ್ಡ್ ಅಲ್ಲಿ ಯಾರೋ ಒಬ್ರು ಮಾಸ್ಟರ್ ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ನಿಮ್ಮ ಕಸ್ಟಮರ್ ಗಳನ್ನ ಗ್ರ್ಯಾಬ್ ಮಾಡ್ಕೊಳ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನಾವು ಅಂತಹ ಸನ್ನಿವೇಶಗಳನ್ನ ಬರ್ಲಿಕ್ಕೆ ಬಿಡಬಾರದು. ಹಾಗೆ ನಿಮಗೆ ಮತ್ತಿಲ್ಲಿ ನಾವು ಗೈಡ್ ಮಾಡೋಂಥದ್ದು ಒಂದೇನೆ, ನಮ್ಮ ಕೋರ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಅವರಿಗೆ ಬೇಕಾದಂತಹ ರೆಗ್ಯುಲರ್ ಅಲ್ಲಿ ಯಾವ ರೀತಿ ನೀವು ನಿಮ್ಮ ಕಸ್ಟಮರ್ಗೆ ಎಂಗೇಜ್ ಮಾಡಿ ಇಡಬಹುದು, ಅಂತಹ ಪ್ರಾಡಕ್ಟ್ ಗಳನ್ನ, ಅಂತಹ ಸರ್ವಿಸ್ ಗಳನ್ನ ನೀವು ಯಾವ ರೀತಿ ಕೊಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀವಿ. ಅವಾಗ ಏನಾಗುತ್ತೆ, ನಿಮ್ಮ ಕಸ್ಟಮರ್ ನಿಮ್ಮನ್ನ ಬಿಟ್ಟು ಬೇರೆ ಕಡೆ ಹೋಗಂತಹ ಅವಶ್ಯಕತೆನೇ ಇರಬಾರ್ದು. ಆ ತರ ಒಂದು ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡೋದು ಯಾವ ರೀತಿ ಅನ್ನೋದನ್ನು ಸಹ ನಾವು ಹೇಳ್ಕೊಡ್ತೀವಿ. ಸೊ ಹೀಗೆ ಕ್ರಿಯೇಟ್ ಮಾಡಿದಾಗ ಅವರು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅಂತಂದ್ರೆ ನಿಮ್ಮ ಸಕ್ಸಸ್ ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ಹಾಗಾಗಿ ಈ ಒಂದು ಎಲ್ಲ 5 ಪಾಯಿಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಹಾಗೂ ಈ ಪಾಯಿಂಟ್ ಗಳನ್ನ ನಮ್ಮ ಕೋರ್ಸ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದೀವಿ, ಇನ್ಬಿಲ್ಟ್ ಮಾಡಿದೀವಿ. ಸೊ ಇದರಲ್ಲಿ ನಾವು ನಮ್ಮ ಕೋರ್ಸಿನ ವ್ಯಾಲ್ಯೂಯಬಲ್ ಕಾಂಟೆಂಟ್ ಅನ್ನ ತಂದು ನಿಮಗೆ ಫ್ರೀ ಆಗಿ ಕೊಡಂತಹ ಪ್ರಯತ್ನ ಪಡ್ತಾ ಇದ್ದೀವಿ ಯೂಟ್ಯೂಬ್ ಮುಖಾಂತರ. ಇದರಲ್ಲಿ ಇನ್ನೂ ಡಿಟೇಲ್ ಆಗಿ ತಿಳ್ಕೊಳ್ಬೇಕು, ಇದರಲ್ಲಿ ಇನ್ನೂ ವಿಶೇಷವಾಗಿ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮ ಕೋರ್ಸ್ ಅನ್ನ ನೀವು ಪರ್ಚೇಸ್ ಮಾಡಿದ್ರೆ ಖಂಡಿತ ನಿಮಗೆ ಅದರಲ್ಲಿ ಬೆನಿಫಿಟ್ ಸಿಗತ್ತೆ ಅನ್ನೋ ಅಶ್ಯೂರೆನ್ಸ್ ಅನ್ನ ನಾನು ಕೊಡ್ತೀನಿ. ಈ ವಿಡಿಯೋ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ ಸರ್ಕಲ್ ಜೊತೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಖಂಡಿತ ಮಾಡಿ, ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಪ್ರೋತ್ಸಾಹವನ್ನ ಹೆಚ್ಚಿಸಿ ಅಂತ ಹೇಳಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.